140 ಕೋಟಿ ಜನಸಂಖ್ಯೆ ಇರೋ ಈ ನಮ್ಮ ದೇಶದಲ್ಲಿ ಒಲಿಂಪಿಕ್ ಮೆಡಲ್ಗಳಾಗಲಿ ನೊಬೆಲ್ ಪ್ರೈಸ್ಗಳಾಗಲಿ ಏಕೆ ಕಡಿಮೆ ಗೊತ್ತಾ? ಕೆಜಿಎಫ್ ಮೂವಿಯಲ್ಲಿ ಒಂದು ಡೈಲಾಗ್ ಇದೆ, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ. ನಮ್ಮ ದೇಶದಲ್ಲಿ ಏನಾಗಿದೆ ಗೊತ್ತಾ? ಪವರ್ಫುಲ್ ಪೀಪಲ್ ಇನ್ ರಾಂಗ್ ಪ್ಲೇಸ್. ವ್ಯಕ್ತಿ ಎಷ್ಟೇ ಶಕ್ತಿಶಾಲಿ ಆಗಿದ್ದರೂ ತಪ್ಪಾದ ಸ್ಥಳದಲ್ಲಿದ್ದರೆ ಅವನ ವ್ಯಾಲ್ಯೂ ಕಡಿಮೆ ಆಗುತ್ತದೆ. ಉದಾಹರಣೆಗೆ, ಸಿಂಹ ಸರ್ಕಸ್ ಆಡುವವರ ಜೊತೆ ಇದ್ದರೆ ಅದು ಗುಲಾಮನ ರೀತಿ ಬದುಕಬೇಕಾಗುತ್ತದೆ. ಅದೇ ಸಿಂಹ ಕಾಡಿನಲ್ಲಿದ್ದರೆ ರಾಜನ ರೀತಿ ಬದುಕುತ್ತದೆ. ವಜ್ರ ತಿಪ್ಪೆಯಲ್ಲಿದ್ದರೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತದೆ. ಅದೇ ವಜ್ರ ಚಿನ್ನದ ಅಂಗಡಿಯಲ್ಲಿದ್ದರೆ ಕೋಟಿ ಕೋಟಿ ಬೆಲೆ ಬಾಳುತ್ತದೆ. ನಿಮ್ಗೆ ನಾನು ರಿಯಲ್ ಎಕ್ಸಾಂಪಲ್ ಕೊಡುತ್ತೇನೆ, ಕೇಳಿ. ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಚೆಕ್ಕರ್ ಆಗಿದ್ದ ಮಹೇಂದ್ರ ಸಿಂಗ್ ಧೋನಿ ಅವರು ತಮ್ಮ ಕೆಲಸವನ್ನು ಬಿಟ್ಟು ತಮಗೆ ಇಷ್ಟವಾದ ಕ್ರಿಕೆಟ್ ಲೋಕಕ್ಕೆ ಕಾಲಿಡುತ್ತಾರೆ. ಕ್ಯಾಪ್ಟನ್ ಕೂಲ್ ಆಗಿ ಜಗತ್ತಿನಲ್ಲಿ ಮೆರೆಯುತ್ತಾರೆ. ಪ್ರಾವಿಷನ್ ಸ್ಟೋರ್ ನಡೆಸ್ತಾ ಇದ್ದ ನಟ ಯಶ್ ಅವರು ಆ ಕೆಲಸವನ್ನು ಬಿಟ್ಟು ತಮಗೆ ಇಷ್ಟವಾದ ಸಿನಿಮಾ ರಂಗಕ್ಕೆ ಕಾಲಿಡುತ್ತಾರೆ. ಕೆಜಿಎಫ್ ನಲ್ಲಿ ರಾಕಿ ಬಾಯ್ ಆಗಿ ಇಡೀ ಸಿನಿಮಾ ರಂಗದಲ್ಲಿ ಮಿಂಚುತ್ತಾರೆ. ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರಾಗಲಿ ನಟ ಯಶ್ ಅವರಾಗಲಿ ಬದಲಾಗಲಿಲ್ಲ, ಅವರು ತಮ್ಮ ಜಾಗವನ್ನು ಬದಲಿಸಿದರು. ನಮ್ಮ ದೇಶದಲ್ಲಿ ಲಕ್ಷಾಂತರ ಪವರ್ಫುಲ್ ಜನರು ರಾಂಗ್ ಪ್ಲೇಸ್ ನಲ್ಲಿ ತಮಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ತಮಗೆ ಇಷ್ಟವಿಲ್ಲದ ಜಾಗವನ್ನು ಬಿಟ್ಟು ತಮಗೆ ಇಷ್ಟವಾದ ಜಾಗಕ್ಕೆ ಕಾಲಿಡಿ, ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ. ನೀವು ಈ ಜಗತ್ತಿನಲ್ಲಿ ಮಿನುಗಲು ಹುಟ್ಟಿದ್ದೀರಾ. ಸ್ಥಳವನ್ನು ಆರಿಸಿ, ಈ ಜಗತ್ತು ನಿಮ್ಮನ್ನು ಗುರುತಿಸುತ್ತದೆ. ಹಿಂದೆ ನಿರ್ಧಾರ ಮಾಡಿ, ಮುಂದೆ ಪಶ್ಚಾತ್ತಾಪ ಪಡಬೇಡಿ. ಏಕೆ ಎಂದರೆ ನೀವು ಕಳೆದುಕೊಳ್ಳುವುದು ಏನೂ ಇಲ್ಲ. ನೀವು ಈ ಜಗತ್ತಿಗೆ ಬರುವಾಗ ಏನನ್ನು ತಂದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.